ಎಸ್, ನಿಮಗೀಗ ಗೊತ್ತಾಗಿದೆ ಈ ಸುದ್ದಿಗಿಂತ ಮುಂಚಿತವಾಗಿ ಏನು ನಡೀತಾ ಇದೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳಿದವರು, ನಮಗೆ ಆತ್ಮೀಯರು, ನಾವು ಯಾರಿಗೆ ಮಾತು ಕೊಟ್ಟಿದ್ವೋ ಅದ್ಯಾವುದು ನಮ್ಮ ಇಚ್ಛೆಯಂತೆ ನಡೆದಿಲ್ಲ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿರೋ ಸುದ್ದಿ ನೋಡಿದ್ರಿ. ಓಕೆ, ಅದಕ್ಕೆ ಲಿಂಕ್ ಇಟ್ಕೊಂಡು ಈಗ ಈ ಸುದ್ದಿನ ನಾವು ನೋಡೋಣ. ಸಂಪುಟ ವಿಸ್ತರಣೆಯ ಕಿತ್ತಾಟ ಇನ್ನೂ ಮುಗಿದಿಲ್ಲ. ಎಸ್, ಆಫ್ ಕೋರ್ಸ್ ವಿ ನೋ ದಟ್. ಹಾಗಾದರೆ ವಾಟ್ ಇಸ್ ದ ನ್ಯೂ ಮ್ಯಾಟರ್? ಬನ್ನಿ ನೋಡೋಣ. ಎಸ್, ಆಫ್ ಕೋರ್ಸ್ ಸಂಪುಟ ವಿಸ್ತರಣೆಯ ಕಿತ್ತಾಟ ಮುಗಿದಿಲ್ಲ, ಮುಗಿತಾ ಇಲ್ಲ ಅನ್ನೋದು ವಾಸ್ತವ. ಅಧಿವೇಶನದ ಬಳಿಕವೂ ಸಂಪುಟ ವಿಸ್ತರಣೆಯ ಸಮರ ಮುಂದುವರೆದಂತೆ ಕಾಣ್ತಾ ಇದೆ. ಅಧಿವೇಶನದ ಬಳಿಕ ಸಚಿವರ ಸ್ಥಾನಗಳ ಬದಲಾವಣೆ ಆಗೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಸಚಿವ ಸಂಪುಟದಲ್ಲಿ ಕೆಲ ಬದಲಾವಣೆ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಅನ್ನೋದು ಸದ್ಯದ ಮಾಹಿತಿ. ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಚರ್ಚೆ ನಡೀತಾ ಇದೆ. ಸಂಪುಟದ ಸಂಕಟ ಅಕಟಕಟ ಅಂತ ಇದೆ. ಅಧಿವೇಶನದ ಬಳಿಕವೂ ಸಂಪುಟ ವಿಸ್ತರಣೆಯ ಸಮರ ಮುಂದುವರೆದಿರೋದು ನಿಜಕ್ಕೂ ನಾಟ್ ಎಟ್ ಆಲ್ ಗುಡ್ ಸೈನ್. ನಿಜ, ರಾಜಕಾರಣ ಅಂತ ಹೇಳಿದಾಗ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಆಗ ಹಲವು ಅನುಮಾನಗಳು, ತೊಂದರೆ, ತಾಪತ್ರಯ ಎಲ್ಲವೂ ಇದ್ದೇ ಇರುತ್ತೆ. ಅದನ್ನು ಇಲ್ಲ ಅಂತ ಹೇಳೋಲ್ಲ. ಸಂಪುಟ ಅಂತ ಹೇಳಿದಾಗಲೇ ಸಂಕಟ ಅನ್ನುವ ಒಂದು ಅನ್ವರ್ಥನಾಮ ನಮಗೆ ಬಂದೇ ಬರುತ್ತೆ. ಯಾವಾಗಲೂ ನೀವು ಗಮನಿಸ್ತಾ ಇರ್ತೀವಿ ಅಲ್ವಾ? ಯಾರೆಲ್ಲ ಸುದ್ದಿನ ಗಮನಿಸ್ತಾ ಇರ್ತಾರೋ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ, ಸಂಪುಟ ಅಂತ ಬಂದ ತಕ್ಷಣ ನಮಗೆ ಸಂಕಟ ಅನ್ನುವ ಶಬ್ದ ಬರದೇ ಇರಲಾರ್ದು, ಬಂದೇ ಬರುತ್ತೆ. ಅಂತಹ ಒಂದು ವಾಸ್ತವ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗೂ ಅಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಆದರೆ ಈ ಬಾರಿ ಬಹಳಷ್ಟು ಸಮಯ ಆದರೂ ಕೂಡ ಒಂದು ಇತ್ಯರ್ಥ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡ್ಯೂ ಟು ಮೆನಿ ರೀಸನ್ಸ್, ಡ್ಯೂ ಟು ಮೆನಿ ಪೊಲಿಟಿಕಲ್ ರೀಸನ್ಸ್. ಈಗ ಅನೇಕ ಹಿರಿಯರನ್ನು ಕೈಬಿಟ್ಟಿರೋದು ಹಿರಿಯರಿಗೆ ನೋವಾಗಿದೆ. ಮತ್ತು ನಾವು ಪ್ರಬಲ ಸಮುದಾಯದವರು, ನಮ್ಮ ಸಮುದಾಯದ ಮತಗಳು ಬೇಡವಾ ಕಾಂಗ್ರೆಸ್ಗೆ ಅನ್ನುವ ಒಂದು ಲೆಕ್ಕಾಚಾರ, ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈಗ ಈ ಒಂದು ಸಂಪುಟ ವಿಸ್ತರಣೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡುತ್ತೆ. ದಿಸ್ ಇಸ್ ದ ಕೋರ್ ಅಜೆಂಡಾ, ಕೋರ್ ಗ್ರಾಮರ್ ಆಫ್ ದ ಕ್ಯಾಬಿನೆಟ್ ಅಂಡ್ ಪೋರ್ಟ್ಫೋಲಿಯೋ. ಈಗೇನು ಸದ್ಯಕ್ಕೆ ವಿಚಾರ ಅಂತ ಹೇಳಿದ್ರೆ ಖಾತೆ ಬದಲಾವಣೆ ಆಗಬಹುದು ಅನ್ನುವ ಮಾಹಿತಿ ಇದೆ. ಎಸ್, ಇದಕ್ಕೆ ಪೂರಕವಾಗಿ ಮತ್ತಷ್ಟು ಅಪ್ಡೇಟ್ಸ್ ಆನ್ ಅಶ್ವವೇಗ ಸ್ಕ್ರೀನ್. ಸಂಪುಟದಲ್ಲಿ ಕೆಲ ಬದಲಾವಣೆ ಬಹುತೇಕ ಖಚಿತ. ಬದಲಾವಣೆಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಒಲವನ್ನು ವ್ಯಕ್ತಪಡಿಸಿದ್ದಾರಂತೆ. ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಯಾಗಿದ್ದರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಡ್ಯೂ ಟು ಮೆನಿ ರೀಸನ್ಸ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಮುಖ್ಯಮಂತ್ರಿ ಚರ್ಚೆ ಕೂಡ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬದಲಾವಣೆ, ಖಾತೆ ಹಂಚಿಕೆ, ಖ್ಯಾತೆ ಎಲ್ಲವೂ ಸೇರುತ್ತೆ. ಬಂಡಾಯ, ಪಾಕಿಸ್ತಾನ ತುಂಬುವ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಅಂತಿಮ ನಿರ್ಧಾರ ಬಾಕಿ ಉಳಿಸ್ಕೊಂಡಿದ್ದಾರೆ ದಿಲ್ಲಿ ನಾಯಕರು. ಹಾಗಾದರೆ ಗಲ್ಲಿ ನಾಯಕರು ಏನು ಹೇಳ್ತಾರೆ ದಿಲ್ಲಿ ನಾಯಕರಿಗೆ ಅನ್ನೋದು ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಸಚಿವರ ಖಾತೆ ಬದಲಾವಣೆ ವಿಳಂಬ ಆಗ್ತಾ ಇರೋದು, ಅಧಿವೇಶನದ ಬಳಿಕ ಬದಲಾವಣೆಗೆ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ಮಾಹಿತಿ ಇದೆ. ಎಸ್, ಏನು ಈಗ ವಾಟ್ ಈಸ್ ದ ಸಮರಿ ಆಫ್ ದಿಸ್ ಅಪ್ಡೇಟ್? ಸಂಪುಟದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಬಹುದು. ಯಾಕಂತ ಹೇಳಿದರೆ ಈಗ ನೂತನ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದ್ದಾರೋ ಅವ್ರಿಗೆ ಇಂತಹದ್ದೇ ಖಾತೆ ಅಂತ ಇನ್ನೂ ಖಚಿತ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಒಂದಿಷ್ಟು ಕನಸುಗಳಿರುತ್ತವೆ, ಜವಾಬ್ದಾರಿಗಳಿರುತ್ತವೆ. ಆದರೆ ಒಂದೇ ಖಾತೆಗೆ ಹಲವರ ಬಿಗಿಪಟ್ಟು ಕೂಡ ಇರುತ್ತೆ. ಆರಂಭದಲ್ಲಿ ಹೆಂಗಿರುತ್ತೆ, ನನಗೆ ಮಂತ್ರಿ ಸ್ಥಾನ ಸಿಕ್ಕರೆ ಸಾಕಪ್ಪ ಅಂತ ಇರ್ತಾರೆ. ಅದಕ್ಕೂ ಮೊದಲು ಟಿಕೆಟ್ ಸಿಕ್ಕರೆ ಸಾಕು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಗೆದ್ದರೆ ಸಾಕು, ನನ್ನ ಸಚಿವರನ್ನಾಗಿ ಮಾಡಿದರೆ ಸಾಕು ಅಲ್ವಾ? ಇಂತಹದ್ದೇ ಸಚಿವರನ್ನಾಗಿ ಮಾಡಬೇಕು, ಇಂತಹ ಖಾತೆನೇ ಕೊಡಬೇಕು, ಆಮೇಲೆ ನಂಗೆ ಒಂದು ಖಾತೆ ಬೇಡ, ಇನ್ನೊಂದಿಷ್ಟು ಖಾತೆ ಬೇಕು. ಅಬ್ಬಬ್ಬಬ್ಬ, ಒಂದಾ ಎರಡ? ಈ ತಲೆಬಿಸಿ, ತಲೆನೋವು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್, ಈಗ ಸಪೋರ್ಟಿವ್ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬನ್ನಿ ನೋಡೋಣ. ಓಕೆ, ಒಂದ್ ಕಡೆ ಬದಲಾವಣೆಯ ಮಾತಿದ್ರೆ ನೂತನ ಸಚಿವರಿಗೆ ಇವತ್ತು ಖಾತೆ ಹಂಚಿಕೆ ಬಹುತೇಕ ಖಚಿತ. ಇವತ್ತು ಬೆಳಿಗ್ಗೆ ಸಭೆ ಸೇರಿದ್ದಾರೆ ಮೂವರು ನಾಯಕರು. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆಯನ್ನು ನಡೆಸಿದ್ದಾರೆ. ಖಾತೆ ಹಂಚಿಕೆ ಪಟ್ಟಿ ಅಂತಿಮಕ್ಕೆ ಮೂವರ ಚರ್ಚೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಆಗುತ್ತೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಪಡೆದು ಪಟ್ಟಿಯನ್ನು
ರವಾನೆ ಮಾಡಲಾಗುತ್ತೆ. ಓಕೆ, ಸಭೆ ಬಳಿಕ ಖಾತೆ ಹಂಚಿಕೆಯ ಅಂತಿಮ ಪಟ್ಟಿ ಕೂಡ ಸಿದ್ಧವಾಗುತ್ತೆ. ಪಟ್ಟಿ ತೆಗೆದುಕೊಂಡು ಹೋಗಿರುವ ವೇಣುಗೋಪಾಲ್ ರಾಹುಲ್ ಗಾಂಧಿ ಬಳಿ ಅನುಮೋದನೆ ಪಡೆದು ಪಟ್ಟಿ ರವಾನೆ ಮಾಡಲಾಗುತ್ತೆ. ಲೋಕಭವನಕ್ಕೆ ಪಟ್ಟಿ ರವಾನಿಸಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ನೋಡಿ, ಅವ್ರಿಗೆ ಖಾತ್ರಿ ಇರಲ್ಲ ಯಾರನ್ನ ಸೇರಿಸ್ಕೊಳ್ಬೇಕು ಸೇರಿಸ್ಕೋಬಾರ್ದು ಅಂತ ಹೇಳಿ. ಅಂದ್ರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಇವ್ರನ್ನೆಲ್ಲ ಸೇರಿಸ್ಕೋಬೇಕು ಅಂತ ಹೇಳಿ. ಆದ್ರೆ ಅದೇ ಇರುತ್ತಾ ಕೊನೆ ಕ್ಷಣದ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಲ್ಲುಗಳೆಯುವಂತಿಲ್ಲ. ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು. ಹಾಗಾಗಿ ಲೋಕಭವನಕ್ಕೆ ಒಂದು ಪಟ್ಟಿಯನ್ನು ಕಳಿಸ್ಬೇಕಾಗತ್ತೆ. ಹಾಗಾಗಿ ಆ ಪಟ್ಟಿಯನ್ನ ಕಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಎಸ್ ನರೇಂದ್ರ ಸ್ವಾಮಿ ಆಯಿತು, ಬಸವರಾಜ್ ರಾಯರೆಡ್ಡಿ, ಎಸ್ ಮಲ್ಲಿಕಾರ್ಜುನ್ ಸಂಭಾವ್ಯ ಖಾತೆಗಳನ್ನು ನೋಡ್ತಾ ಇದ್ರಿ. ಇವರಿಗೆ ಮುಂಚೆ ಇದ್ದ ಖಾತೆನೇ ಇದೆ. ಕೃಷಿ ಇಲಾಖೆ ಎನ್ ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಅದೇ ಖಾತೆ, ಯಾಕಂದರೆ ಅವ್ರಿಗೊಂದು ಅನುಭವ ಇರುತ್ತೆ, ಒಂದು ಹಿಡಿತಾ ಇರುತ್ತೆ. ಕೆ.ಎಂ. ಶಿವಲಿಂಗೇಗೌಡರಿಗೆ ವಸತಿ ಖಾತೆ ಕೊಡಬಹುದು ಅನ್ನುವ ಅಂದಾಜಿದೆ. ಎಸ್ ಸಹಕಾರ ಹಾಗೂ ಸಕ್ಕರೆ ಖಾತೆಯನ್ನು ಲಕ್ಷ್ಮಣ ಸವದಿ ಅವರು ನಿಭಾಯಿಸಬಹುದು, ಅದು ಸಂಭಾವ್ಯ ಖಾತೆ ಆಗಬಹುದು ಅನ್ನುವ ಒಂದು ಲೆಕ್ಕಾಚಾರ ಇದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಯನ್ನು ಮಧು ಬಂಗಾರಪ್ಪ ಅವರು, ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಜಮೀರ್ ಅಹಮದ್ ಖಾನ್ ಅವರು ಕೂಡ ನಿಭಾಯಿಸಬಹುದು. ಕೆ.ಎನ್. ಬಸವಂತಪ್ಪ ಪೌರಾಡಳಿತ, ಎಸ್ ಎಲ್ಲ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನನ್ನ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಸಂಪುಟ ಅಂತ ಹೇಳಿದ್ರೆ ಸಂಕಟ ಅನ್ನೋದು ಪದೇ ಪದೇ ರುಜುವಾತಾಗಿದೆ. ವಾಟ್ ಈಸ್ ದ ಲೇಟೆಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ದ ಕರ್ನಾಟಕ ಗವರ್ಮೆಂಟ್ ಆ್ಯಂಡ್ ಡಿ.ಕೆ. ಶಿವಕುಮಾರ್? ರಾಘವ್ ಸೂರ್ಯ, ಕ್ಷಣ ಕ್ಷಣಕ್ಕೂ ಡಿ.ಕೆ. ಶಿವಕುಮಾರ್ ಎಲ್ಲವೂ ಕೂಡ ಸವಾಲಾಗೆ ಪರಿಣಮಿಸ್ತಿದೆ. ಅವರು ಸಿಎಂ ಆಗಿದಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ಯಾವುದೂ ಅವ್ರ ಕೈಯಲ್ಲಿ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ಇವ್ರು ಕುಣಿತಾ ಇರುವಂತಹ ತಾಳ ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ ಖಾತೆಯನ್ನ ಹಂಚಿಕೆ ಮಾಡೋದಿಕ್ಕೂ ಕೂಡ ಸ್ವತಂತ್ರ ಇಲ್ಲದ ರೀತಿಯಲ್ಲಿ ಆಗ್ತಿದೆಯಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಿದೆ. ಸಹಜವಾಗಿ ಯಾವಾಗ ಮಂತ್ರಿಮಂಡಲ ರಚನೆ ಅಥವಾ ಪುನರ್ರಚನೆ ಅಥವಾ ವಿಸ್ತರಣೆ ಆಗುತ್ತೋ ಆ ಅಂದಿನ ಸಂಜೆ ಅಥವಾ ರಾತ್ರಿ ಒಳಗೆ ಖಾತೆ ಹಂಚಿಕೆಯು ಕೂಡ ಮುಗಿದ್ಬಿಡುತ್ತೆ. ಅಲ್ಲಿಗೆ ತಮ್ಮ ತಮ್ಮ ಖಾತೆಯನ್ನು ವಹಿಸಿಕೊಂಡಂತಹ ಸಚಿವರುಗಳು ಆಯಾ ಜಿಲ್ಲಾ ಉಸ್ತುವಾರಿಯ ಜೊತೆಗೆ ಆಯಾ ಇಲಾಖಾವಾರು ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ಸುಮಾರು ಒಂದು ವಾರ ಕಳೆತಾ ಇದ್ರು ಕೂಡ, ಅಧಿವೇಶನಕ್ಕೆ 3-4 ದಿನ ಬಾಕಿ ಇದ್ರು ಕೂಡ ಇಲ್ಲಿ ಈ ಕ್ಷಣದವರೆಗೂ ಕೂಡ ಪಟ್ಟಿ ಫೈನಲ್ ಆಗೋದಾಗ್ಲಿ ಅಥವಾ ಪಟ್ಟಿ ಅಂದ್ರೆ ಯಾರಿಗೆ ಯಾವ ಖಾತೆ ಅನ್ನುವಂತಹದ್ದು ರಿಲೀಸ್ ಈ ಕ್ಷಣದವರೆಗೂ ಆಗಿಲ್ಲ. ಈ ಕ್ಷಣ ನಾಳೆ ಸಂಜೆ ರಾತ್ರಿ ಅನ್ನುವಂತಹದ್ದು ಕೇಳಿ ಬರ್ತಿದೆಯೇ ಹೊರತು ರಾಜ್ಯದ ಯಾವ ನಾಯಕರಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಜೊತೆಗೆ ಯಾವಾಗ ಅದು ಬರುತ್ತೆ, ನಮ್ಗೆ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಬಹುತೇಕವಾಗಿ ಹಿಂದೆ ಇದ್ದಂತಹ ಸಚಿವರುಗಳಿಗೆ ಅದೇ ಖಾತೆಗಳನ್ನ ಮುಂದುವರಿಸ್ತಾರೆ ಅಂದ್ರೂ ಕೂಡ ಅಧಿಕೃತವಾಗಿ ಬರುವವರೆಗೂ ಕೂಡ ಯಾವುದನ್ನು ಕೂಡ ಅವರು ನಿರ್ಧಾರ ಮಾಡೋದಿಕ್ಕೆ ಅಥವಾ ತಾವು ಆ ಇಲಾಖೆಯಲ್ಲಿ ಮುಂದುವರಿತೀವೋ ಇಲ್ಲೋ ಅನ್ನೋದಕ್ಕೂ ಕೂಡ ಸ್ಪಷ್ಟತೆ ಇಲ್ದಂಗಾಗಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಆಗುವವರೆಗೂ ಕೂಡ ಸವಾಲಾದ್ರೆ ಖಾತೆ ಹಂಚಿಕೆ ಬಳಿಕವೂ ಕೂಡ ಮತ್ತೊಂದು ಸವಾಲ್ ಎದುರಾಗಬಹುದು. ಯಾಕಂದ್ರೆ ಹಿಂದೆ ನಾವು ರಾಮಲಿಂಗಾರೆಡ್ಡಿ ಅವರ ವಿಚಾರ ನೋಡಿದ್ದೇವೆ, ಕೃಷ್ಣ ಬೈರೇಗೌಡರು ವಿಚಾರವನ್ನ ನೋಡಿದ್ದೇವೆ. ಖಾತೆ ಹಂಚಿಕೆ ಆಗುವವರೆಗೂ ಸುಮ್ಮನಿದ್ದು ಅದಾದ ನಂತರದಲ್ಲಿ ಹಿರಿಯ ಸಚಿವರುಗಳೇ ರಾಜೀನಾಮೆ ಲೆವೆಲ್ಗೆ ಹೋದಂತಹ ಸಂದರ್ಭಗಳು ವಾತಾವರಣ ಇರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಈಗ ಖಾತೆ ಹಂಚಿಕೆ ಆದ್ರೆ ಇನ್ನೆಷ್ಟು ಜನ ಮುನಿಸ್ಕೊಳ್ತಾರೋ ಅನ್ನುವಂತಹ ಆತಂಕವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಒಂದು ಕಡೆ ಹೈಕಮಾಂಡ್ ಆತಂಕ ಆದ್ರೆ ಮತ್ತೊಂದು ಕಡೆ ರಾಜ್ಯ ನಾಯಕರ ಅಂದ್ರೆ ಈಗ ಆಗಿರುವಂತಹ ಸಚಿವರುಗಳು ಇನ್ನೇನು ಖಾತೆ ತೆಗಿತಾರೋ ಅನ್ನುವಂತಹದ್ದು ಕೂಡ ಅವ್ರಿಗಿರೋದ್ರಿಂದ ಕೃಷ್ಣಪ್ಪ ಅವರಿಗೆ ಏನಾದ್ರೂ ಖಾತೆ ಸಿಗ್ಬೋದಾ, ಸಂಪುಟದಲ್ಲಿ ಅವಕಾಶ ಆಗ್ಬೋದು ಅನ್ನೋ ಮಾಹಿತಿ ಏನಾದ್ರೂ ಇದೆಯಾ? ಎಂ ಕೃಷ್ಣಪ್ಪ ಅವ್ರಿಗೆ, ವಿಜಯನಗರ ಕ್ಷೇತ್ರದ ಶಾಸಕರಿಗೆ ಅಂದ್ರೆ ಈಗ ಇರುವಂತಹ ಸಮಸ್ಯೆಗಳ ನಡುವೆ ಇನ್ಯಾರದ್ದನ್ನು ಖಾತೆ ಕಿತ್ತು ಅಥವಾ ಸಂಪುಟದ ಸ್ಥಾನಮಾನ ಕಿತ್ತು ಅವ್ರಿಗೆ ಕೊಡ್ತಾರೆ ಅನ್ನುವಂತಹದ್ದಕ್ಕೆ ಯಾವುದು ಕೂಡ ಇಲ್ಲ. ಆದ್ರೆ ಒಂದಿಷ್ಟು ಬದಲಾವಣೆಯಾದಂತಹ ಚರ್ಚೆ ಕೂಡ ಅಂದ್ರೆ ಆಗುತ್ತೆ ಅನ್ನುವಂತಹ ಚರ್ಚೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆ. ಅದು ಈಗ ಆಗುತ್ತೋ ಅಥವಾ ಇನ್ನು 6 ತಿಂಗಳು ಬಿಟ್ಟಾಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ಜನರಿಗೆ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ, ಒಂದು 6 ತಿಂಗಳು ಸುಮ್ನಿರಿ, ತದನಂತರದಲ್ಲಿ ನಿಮ್ಮನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೇವೆ ಅನ್ನುವಂತಹ ಮಾತುಗಳು ಕೂಡ ಹೇಳಿದ್ದಾರೆ ಅನ್ನುವಂಥ ಚರ್ಚೆಯಲ್ಲಿರುವಂತಹ ವಿಚಾರ. ಅಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ.
ಆದ್ರೆ ಹೈಕಮಾಂಡ್ ಈಗಿರುವ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಜೊತೆಗೆ ಈ ಸಮಸ್ಯೆಯನ್ನು ತನ್ನ ಮೇಲೆ ಎಳ್ಕೊಳ್ಳುತ್ತಾ ಅನ್ನುವಂತಹದ್ದು ಕೂಡ ಪ್ರಶ್ನೆ ಆಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನ್ ಕ್ರಮ ವಹಿಸುತ್ತೆ ಅಥವಾ ಅವರನ್ನ ಸಮಾಧಾನ ಮಾಡೋದಿಕ್ಕೆ ಏನ್ ಇದ್ ಮಾಡುತ್ತೆ ಅಥವಾ ಏನಾದ್ರೂ ಅವ್ರು ಮಾಡ್ಲಿ ಅಂತಂದ್ ಬಿಟ್ಬಿಡುತ್ತಾ ಅನ್ನುವಂತಹದ್ದು ಕೂಡ ಕುತೂಹಲಕಾರಿ ಸಂಗತಿ ಆಗಿದೆ. ಓಕೆ, ಬಾಲಕೃಷ್ಣ ಅವ್ರ ರಾಜೀನಾಮೆ ವಿಚಾರ ಏನಾದರೂ ಸದ್ದಾಗ್ತಿದ್ಯಾ, ಚರ್ಚೆಯಲ್ಲಿ ಬಂದಿದ್ಯಾ ನಿಮಗೆ ಗೊತ್ತಿದ್ದಂಗೆ? ಎಚ್ ಸಿ ಬಾಲಕೃಷ್ಣ ಅವರು ಪಕ್ಷ ಹೇಳಿದ್ರೆ ರಾಜೀನಾಮೆನ ಕೊಟ್ಬಿಡ್ತಾರೆ ಅನ್ನೋ ಒಂದು ಮಾತಿತ್ತು, ಆ ಬಗ್ಗೆ ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಶನ್ ಇದೆಯಾ? ರಾಘವ್ ಸೂರ್ಯ ಯಾವಾಗ ಅವರು ಈ ರಾಜೀನಾಮೆ ವಿಚಾರ ಬಂತು, ಸಿಎಂ ಕರೆ ಮಾಡಿ ಅವರಿಗೆ ಈ ರೀತಿ ಎಲ್ಲ ಹೇಳಿಕೆ ನೀಡುವಂತದ್ದು ಸರಿಯಲ್ಲ, ಸಮಂಜಸ ಅಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂತಹದ್ದು ಒಂದು ಚರ್ಚೆಯಲ್ಲಿದೆ. ಯಾಕಂದ್ರೆ ಸಚಿವರಾದವ್ರಿಗೆ ಬಾಲಕೃಷ್ಣ ಆಗಿರ್ಬೋದು ಅಥವಾ ಚಲುವರಾಯಸ್ವಾಮಿ ಆಗಿರ್ಬೋದು ಅಥವಾ ಇನ್ಯಾರೇ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಆಗಿರುವಂತಹ ಸಚಿವರುಗಳಿಗೆ ಸಹಜವಾಗಿ ಒಕ್ಕಲಿಗ ಸಿಎಂ ಇದ್ದಂತಹ ಸಂದರ್ಭದಲ್ಲಿ ನಮ್ಮಿಂದ ಒಂದು ಸಚಿವ ಸ್ಥಾನ ಬೇರೆಯವ್ರಿಗೆ ಹೋಗುತ್ತೆ, ಅದರಿಂದ ಒಕ್ಕಲಿಗ ಸಿಎಂಗೆ ಕೆಟ್ಟ ಹೆಸರು ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಿರ್ಬೋದು. ಆದ್ರೆ ಬಾಲಕೃಷ್ಣ ಅವರ ರಾಜೀನಾಮೆ ವಿಚಾರವಾಗಿ ಯಾವುದೇ ಸ್ಪಷ್ಟತೆ ಇಲ್ಲ. ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಇದ್ದಾರೆ, ತಾವು ಅವರಿಗೆ ಆಪ್ತರು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಆ ಹೇಳಿಕೆ ನೀಡಿರ್ಬೋದು. ಆದ್ರೆ ಆ ವಿಚಾರದ ಬಗ್ಗೆ ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ನಾಯಕರ ಲೆವೆಲ್ ಯಾವುದೇ ಚರ್ಚೆ ಇಲ್ಲ ಅನ್ಸುತ್ತೆ ರಾಘವ್ ಸೂರ್ಯ. ಥ್ಯಾಂಕ್ ಯು ದೀಪಾ. ನೋಡಿ, ಇದಕ್ಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅಂತ ಹೇಳೋದು ನಾವು ಇದೇ ಕಾರಣಕ್ಕೆ. ಈಗ ನನ್ನ ಕಲೀಗ್ ದೀಪಾ ಹೇಳ್ತಾ ಇದ್ರು ಯಾವ ಕ್ಷಣದಲ್ಲಿ ಏನಿಲ್ಲ ಅಂದರೆ ಸದ್ಯಕ್ಕೆ ಇವತ್ತು ಚರ್ಚೆಗೆ ಬಂದಿಲ್ಲ, ಆದರೆ ನಿನ್ನೆ ಚರ್ಚೆಯಲ್ಲಿದ್ದಂಥದ್ದು. ಹಾಗೆಯೇ ನಾಗೇಂದ್ರ ಅವರದ್ದು ಕೂಡ ಚರ್ಚೆಯಲ್ಲಿತ್ತು. ಆದರೆ ಈಗ ಹೈಕೋರ್ಟ್ ಆ ಒಂದು ಆದೇಶವನ್ನು ತಡೆ ಹಿಡಿದಿರೋದ್ರಿಂದ ಅಂದರೆ ಅವರು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗ್ಬೋದು, ಆದರೆ ದೇಶ ಬಿಟ್ಟು ಹೋಗೋ ಹಾಗಿಲ್ಲ. ಹಾಗಾಗಿ ಅವರು ಕೂಡ ಸೇಫ್ ಆಗಿದ್ದಾರೆ ಅನ್ನೋ ಒಂದು ಮಾತಿದೆ. ಆದರೆ ದೋಸ್ತಿ ಪಕ್ಷಗಳು, ವಿರೋಧ ಪಕ್ಷಗಳು ಹೋರಾಟ ಮಾಡೋದು ಸಹಜ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಳಂಕಿತರನ್ನು ಯಾಕೆ ಸಂಪುಟದಲ್ಲಿ ಸೇರಿಸ್ಕೊಳ್ತೀರಿ ಅನ್ನುವ ಒಂದು ಹೊಸ ಅಸ್ತ್ರವನ್ನು ಅವರು ಹೂಡ್ಬೋದು. ಒಟ್ಟಿನಲ್ಲಿ ಓವರಾಲ್ ಈ ಸುದ್ದಿಯ ಸಾರಾಂಶ ಏನು ಅಂತ ಹೇಳಿದ್ರೆ, ಚಾಲೆಂಜಸ್ ಆರ್ ದೇರ್ ಟು ಹೂಮ್ ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿಯಾಗಿ ನಾನು ಏನಿಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಯಾವುದೇ ಒಂದು ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡದೇ ಇರೋದಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಎಸ್, ನಾವು ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್.